ಇವತ್ತು ಏನಿದೆ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಹುಟ್ಟು ಮತ್ತು ಸಾವು, ಅದರ ಮಧ್ಯದಲ್ಲಿ ನಮ್ಮ ಹೋರಾಟ. ನಾವು ಏನು ಮಾಡಿದೀವಿ? ಈಗ ನಾನು 4 ಬಾರಿ ಶಾಸಕನಾಗಿನಿ, ಮಂತ್ರಿಯಾಗಿನಿ, ಅದು ಮುಖ್ಯ ಅಲ್ಲ. ನಾನು ಇರ್ತಕ್ಕಂಥ ಅವಧಿಯಲ್ಲಿ ನಾನು ಕೊಟ್ಟಂತ ಕೊಡುಗೆ ಏನು? ಬೀದರ್ ಜಿಲ್ಲೆಗಿರ್ಬೋದು, ರಾಜ್ಯಕ್ಕಿರ್ಬೋದು, ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರಕ್ಕಿರ್ಬೋದು, ನಾವು ಕೊಟ್ಟಂತ ಕೊಡುಗೆ ಏನು, ನಾವೇನು ಕಾರ್ಯ ಮಾಡಿದ್ವಿ, ಅದು ಬಹಳ ಮುಖ್ಯವಾಗಿದೆ. ಆದ್ರೂ ಹೋದ್ರು ಬಂದ್ರು ಅದು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ನಾವು ಮಾಡಿರ್ತಕ್ಕಂಥ ಕಾರ್ಯಗಳೇ ಯಾವಾಗಲೂ ಕೂಡ ನೆನೆಸ್ತಕ್ಕಂಥದ್ದು. ಇವತ್ತು ಹೇಳಿದ್ರು ಶ್ರೀಗಳು ಮಾತಾಡುವಾಗ ಕರಪ್ಷನ್ ಬಗ್ಗೆ ಕೂಡ ಅವರು ಪ್ರಸ್ತಾವ ಮಾಡಿದ್ರು. ಇವತ್ತು ಕರಪ್ಷನ್ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ, ಇದು ನನಗನ್ನಿಸ್ತದಪ್ಪ, ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯದಿಂದ ಅಲ್ಲಿಂದ ಇಲ್ಲಿವರೆಗೆ ಇದು ನಡೀತಾನೆ ಇದೆ. ತಾವು ಹೇಳಿದ್ರಿ, ವೇದಿಕೆ ಮೇಲೆ ಎಲ್ಲಾ ರಾಜಕೀಯ ಧುರೀಣರು ಬಂದು ನನ್ನನ್ನು ಒಳಗೊಂಡು ಎಲ್ಲರೂ ಕೂಡ ಬಸವ ತತ್ವ, ಬಸವಣ್ಣನ ಮ್ಯಾಗ ಆಧಾರಿತ ಎಲ್ಲರೂ ತಾವು ಬಂದಾಗ ಎಲ್ಲರೂ ಕೂಡ ಮಾತಾಡ್ತೀವಿ. ಆದರೆ ನಡೆಯೋ ಸಮಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ತಾವು ಹೇಳ್ತಾ ಇದ್ರಿ, ಮೊದಲನೇದಾಗಿ ಭ್ರಷ್ಟಾಚಾರ ಮುಗಿಬೇಕು ಅಂತ. ಮುಗಿತಾ ಇದೆ, ಹೆಚ್ಚಾಗ್ತಾ ಇದೆ. ಅದು ಈಗ ನೀವೇ ಹೇಳ್ಬೇಕು, ನಾನು ಹೇಳಿದ್ರೆ ಮತ್ತೆ ಅದು ತಪ್ಪಾಗ್ತದೆ ಈ ಕಾರ್ಯಕ್ರಮದಲ್ಲಿ. ಇದು ಎಲ್ಲಿಗೆ ಹೋಗ್ತಾ ಇದೆ, ಇದಕ್ಕೆ ಯಾವುದು ಇತಿಮಿತಿ ಇಲ್ಲ. ಅದು ಎಲ್ಲಿವರೆಗೆ ಅಂತ್ಯ ಆಗಲ್ಲ. ಇವತ್ತು ನಮ್ಮ ರಾಜ್ಯ ಸುಧಾರಣೆ ಹೇಳಿದ್ರೆ ಪಾಪ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡಿ, ಆಸ್ಪತ್ರೆ ಇವತ್ತು ಆರೋಗ್ಯಕ್ಕೆ ಒತ್ತು ಕೊಡಿ. ಇವತ್ತು ಶ್ರೀಗಳು ಬಹಳ ಮಾರ್ಮಿಕವಾಗಿ ಅವರು ನಿಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಿ. ನಾವು ದಯಮಾಡಿ, ಯಾಕಂದ್ರೆ ನನಗ ಸಿದ್ದೇಶ್ವರ ಸ್ವಾಮಿಯವರು, ರಜನೀಶ್ ವಾಲಿಯವರು, ಇನ್ನೊಬ್ಬರ ಜೊತೆ ಎಲ್ಲ ಸ್ನೇಹಿತರು ಬಂದು ನನಗೆ ನೀವು ಗೌರವ ಅಧ್ಯಕ್ಷರಾಗಬೇಕು ಅಂದಾಗ ನಾನು ಬಹಳ ಸಂತೋಷದಿಂದ ನಾನು ಅಧ್ಯಕ್ಷನಾದೆ. ಇವತ್ತು ಎಲ್ಲರೂ ಕೂಡ ಇದು ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ನಮ್ಮ ಸಮಾಜ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡಬೇಕು ಅಂತ ಏನಾದರೂ ಒಂದು ವಿಘ್ನ ಬರ್ತದೆ. ಅದನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಯಾರೇ ನಾವೆಲ್ಲರೂ ಸೇರಿ ಒಂದು ಕಾರ್ಯ ಯಶಸ್ವಿ ಆಗಬೇಕು, ನಮ್ಮ ಸಮಾಜ ಸಂಘಟನೆ ಆಗಬೇಕು. ಇವತ್ತು ಇಲ್ಲೇ ಅಲ್ಲ, ನಾವು ಬೆಂಗಳೂರಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಇದ್ರಲ್ಲಿ ನಾವೆಲ್ಲ ಶಾಸಕರು, ಮಂತ್ರಿಗಳು ಅಲ್ಲಿ ಒಂದ್ ದಿನ ಬೆಳಗ್ಗೆ ಮೀಟಿಂಗ್ ಮಾಡಬೇಕಂದ್ರೂ ಕೂಡ ಈ ಸಮಾರಂಭದ ಅಧ್ಯಕ್ಷರು ಯಾರಿಗೆ ಮಾಡಬೇಕು ಅಂತ ಒಂದು ದೊಡ್ಡ ಚಿಂತನೆ ಅಲ್ಲೇ ಇದೆ, ಇಲ್ಲವೇ. ಈಗ ನಮ್ಮ ಸ್ವಾಮಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಇದೇ ಸ್ವಾಮಿಯವರು ನಾವೆಲ್ಲರೂ ಸೇರಿ ವಿಶ್ವಗುರು ಬಸವಣ್ಣನವರು ಏನ್ ಹೇಳಿದಾರೆ 12ನೇ ಶತಮಾನದಲ್ಲಿ, ಇವನ್ಯಾರವ ಅನ್ನದೇ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವೇನಯ್ಯ ಕೂಡಲ ಸಂಗನ ದೇವ. ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ಶಕ್ತಿ ಇನ್ನೂ ಕೂಡ ಇದು ಆಗುತ್ತೆ.